ಆತ್ಮೀಯರೇ, ನಿಮ್ಮೆಲ್ಲರಿಗೂ ಇಂದಿನ ದಿವ್ಯ ಬಲಿಪೂಜೆಗೆ ಆತ್ಮೀಯ ಸುಸ್ವಾಗತ. ಪಾಸ್ಕಾ ಕಾಲದ 4ನೇ ವಾರದ ಶನಿವಾರ. ಈ ದಿನದ ದಿವ್ಯ ಬಲಿಪೂಜೆ ಇದೀಗ ನೇರ ಪ್ರಸಾರಗೊಳ್ಳಲಿದೆ. ಈ ಬಲಿಪೂಜೆ ಅರ್ಪಿಸುವವರು 1ನೇ ಸ್ವಾಮಿ ಕ್ಲೆಮೆಂಟ್ ದೀಪರವರು ತಮ್ಮ ಗುರುದೀಕ್ಷೆಯ 2ನೇ ಸಂವತ್ಸರದ ವಾರ್ಷಿಕ ದಿನವನ್ನು ಆಚರಿಸುತ್ತಿದ್ದಾರೆ. ಅವರ ಜೊತೆ ಸೇರಿ ಫಾದರ್ ಹ್ಯಾಡ್ಲಿ ವಿಮಲ್, ಇಮ್ಯಾನ್ಯುವೆಲ್, ಮ್ಯಾಕ್ಸಿಮಿಲನ್, ವಿವಿನ್, ಜುವಾನ್ ಮರಿಯರಾಜ್ ಈ ಗುರುಗಳಿಗೂ ಸಹ ನಾವು ವಿಶೇಷವಾಗಿ ಪ್ರಾರ್ಥಿಸೋಣ. ದಯಾಮಯ ದೇವರು ತಮ್ಮ ಸೇವೆಯಲ್ಲೂ ತಮ್ಮ ಜನರ ಸೇವೆಯಲ್ಲೂ ಅವರನ್ನು ಆಶೀರ್ವದಿಸಲಿ ಎಂದು ಪ್ರಾರ್ಥಿಸೋಣ. ಮಾತೆ ಮರಿಯಮ್ಮನವರಿಗೆ ನವೇನ ಪ್ರಾರ್ಥನೆ. ಕೇಳಿರಿ ಕೊಡಲಾಗುವುದು, ಹುಡುಕಿರಿ ಸಿಗುವುದು, ತಟ್ಟಿರಿ ತೆರೆಯಲಾಗುವುದು ಎಂದು ನುಡಿದ ಯೇಸುವೆ, ನಿಮ್ಮ ನುಡಿಗಳಲ್ಲಿ ನಂಬಿಕೆ ಇರಿಸಿ ಜೀವಂತ ವಿಶ್ವಾಸದಿಂದ ನಿಮ್ಮ ದಿವ್ಯ ಪಾದದಲ್ಲಿ ಸಾಷ್ಟಾಂಗವಾಗಿ ಬಿದ್ದು ದೀನರಾಗಿ ಪ್ರಾರ್ಥಿಸುವ ನಮ್ಮ ಕೋರಿಕೆಗಳನ್ನು ಕರುಣೆಯಿಂದ ಆಲಿಸಿರಿ. ನಮ್ಮ ಪ್ರೀತಿಯ ಯೇಸುವಿನ ಪವಿತ್ರ ಹೃದಯವೇ, ನೀವೇ ಅರಸರೆಂದು ನಿಮ್ಮ ಪಾದಕ್ಕೆ ಓಡಿ ಬಂದಿದ್ದೇವೆ. ಸಂದಿಗ್ಧ ಸಂದರ್ಭಗಳಲ್ಲಿ ನೀವೇ ನಮ್ಮ ಆಸರೆ, ದುಃಖ ದೂರಗಳಲ್ಲಿ ನೀವೇ ನಮ್ಮ ಸಾಂತ್ವನ, ಶೋಧನೆ ಸಮಯಗಳಲ್ಲಿ ನೀವೇ ನಮ್ಮ ದೃಢತೆ. ನಾವು ಮುಂದಿಟ್ಟಿರುವ ಈ ಕೋರಿಕೆಗಳನ್ನು ಹೇಗಾದರೂ ನೆರವೇರಿಸಿರಿ ಎಂದು ನಂಬಿದ್ದೇವೆ. ಆದರೂ ನಿಮ್ಮ ಚಿತ್ತದಂತೆಯೇ ಆಗಲಿ. ಈ ಕೋರಿಕೆಗಳು ನೆರವೇರದೆ ಹೋದರೂ ನಾವು ಎದೆಗೊಂದದೆ ನಿಮ್ಮನ್ನು ಸ್ತುತಿಸಿ ವಂದಿಸಿ ಹಾಡಿ ಹೊಗಳುತ್ತೇವೆ. ಎಂದಿಗೂ ನಿರಾಶರಾಗದೆ ಎಂದೆಂದೂ ನಿಮ್ಮ ಚಿತ್ತಕ್ಕೆ ಮಣಿದು ವಿಧೇಯತೆಯಿಂದ ನಡೆಯಲು ನಿಮ್ಮವರ ಪ್ರಸಾದವನ್ನು ನೀಡಬೇಕೆಂದು ಪ್ರಾರ್ಥಿಸುತ್ತೇವೆ. ಆಮೆನ್. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಎಲ್ಲಿ? ತಂದೆ ದೇವರು ನಮ್ಮಲ್ಲಿ ಜೀವಿಸುತ್ತಿದ್ದಾರಾ? ನಮ್ಮ ಕಷ್ಟ ಸುಖಗಳಲ್ಲಿ ಅವರು ನಮ್ಮೊಡನಿದ್ದಾರಾ ಎಂಬ ಪ್ರಶ್ನೆಗಳನ್ನು ಹಲವು ಬಾರಿ ಮನುಷ್ಯರಾದ ನಾವು ಕೇಳುತ್ತೇವೆ. ಅದು ಇಂಥ ಕಷ್ಟಗಳು ನಮ್ಮನ್ನು ತಾಕಿದಾಗ ದೇವರು ಎಲ್ಲಿ ಎಂಬ ಪ್ರಶ್ನೆಯನ್ನು ಸರ್ವ ಜನಾಂಗವು ಕೇಳುತ್ತದೆ. ಇಂದಿನ ಶುಭ ಸಂದೇಶವು ನಮಗೆ ನೀಡುವ ವಾಕ್ಯವೇನೆಂದರೆ, ದೇವರು ಎಂದೆಂದಿಗೂ ನಮ್ಮೊಡನಿದ್ದಾರೆ. ವಿಶೇಷವಾಗಿ ತಂದೆ ದೇವರು ತಮ್ಮ ದೈವಿ ಪ್ರೀತಿಯ ಮತ್ತು ಕರುಣೆಯ ಆ ಛಾಯವನ್ನು ಯೇಸುವಿನಲ್ಲಿ ನಮಗೆ ನೀಡಿದ್ದಾರೆ ಎಂಬುದನ್ನು ಇಂದಿನ
ಶುಭ ಸಂದೇಶವು ಬಹಳ ಸ್ಪಷ್ಟವಾಗಿ ನಮಗೆ ಹೇಳುತ್ತದೆ. ಹೌದು ಪ್ರಿಯರೇ, ದೇವರು ನಮ್ಮೊಡನಿದ್ದಾರೆ. ಯೇಸುವು ನಮ್ಮೊಡನಿರುವಾಗ ತಂದೆಯ ಪ್ರೀತಿ, ಆಶೀರ್ವಾದ, ರಕ್ಷಣೆ ಎಂದೆಂದಿಗೂ ನಮಗೆ ಇರುತ್ತದೆ ಎಂಬುದನ್ನು ಇಂದಿನ ಶುಭ ಸಂದೇಶವು ಹೇಳುತ್ತದೆ. ನಮ್ಮ ಜೀವನವನ್ನು ಸ್ವಲ್ಪ ಅವಲೋಕಿಸಿ ನೋಡೋಣ. ದೇವರ ಪ್ರಸನ್ನತೆಯನ್ನು ಅರಿತವರಾಗಿ, ದೇವರ ಪ್ರಸನ್ನತೆಯಲ್ಲಿ ಇರುವವರಾಗಿ ನಾವು ಜೀವಿಸುತ್ತಿದ್ದೇವೆಯಾ ಎಂಬುದನ್ನು ಕೇಳಿ ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ದೇವರ ಕ್ಷಮೆಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ ಎಂದು ವಿವೇಚಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ. ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ. ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ. ಪ್ರಾರ್ಥಿಸೋಣ. ದೇವರೇ, ಪಾಸ್ಕಾ ಮಹೋತ್ಸವದ ಆಚರಣೆಯಲ್ಲಿ ಸ್ವರ್ಗೀಯ ಗುಣಪಡಿಸುವ ಸಿದ್ಧ ಔಷಧಿಯ ಮೂಲಕ ಸ್ವಸ್ಥತೆಯನ್ನು ದಯೆಯಿಂದ ವಿಶ್ವಕ್ಕೆ ನೀಡುತ್ತೀರಿ. ನಿಮ್ಮ ಧರ್ಮಸಭೆಯ ಮೇಲೆ ಔದಾರ್ಯವನ್ನು ತೋರಿರಿ. ಹೀಗೆ ನಮ್ಮ ಪ್ರಸ್ತುತ ಆಚರಣೆಯು ನಮಗೆ ನಿತ್ಯ ಜೀವವನ್ನು ಪಡೆಯಲು ನೆರವಾಗಲಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ನಾವು ನಿಮ್ಮನ್ನು ಬಿಟ್ಟು ಅನ್ಯ ಧರ್ಮದವರ ಕಡೆಗೆ ಹೋಗುತ್ತೇವೆ. ಮುಂದಿನ ಸಬ್ಬತ್ ದಿನ ದೇವರ ವಾಕ್ಯವನ್ನು ಕೇಳಲು ನಗರಕ್ಕೆ ನಗರವೇ ಆಗಮಿಸಿತು. ಜನರು ತಂಡೋಪತಂಡವಾಗಿ ಬರುತ್ತಿರುವುದನ್ನು ಕಂಡು ಯಹೂದ್ಯರು ಮತ್ಸರ ಭರಿತರಾದರು. ಅವರು ಪೌಲನ ಮಾತಿಗೂ ವಿರೋಧವಾಗಿ ವಾದಿಸಿ ದೂಷಣೆ ಮಾಡತೊಡಗಿದರು. ಪೌಲ ಮತ್ತು ಬಾರ್ನಬ ಮತ್ತಷ್ಟು ಧೈರ್ಯದಿಂದ ಮಾತನಾಡಿದರು. ದೇವರ ವಾಕ್ಯವನ್ನು ಮೊಟ್ಟಮೊದಲು ನಿಮಗೆ ಬೋಧಿಸುವುದು ಅಗತ್ಯವಾಗಿತ್ತು. ಆದರೆ ನೀವು ಅದನ್ನು ನಿರಾಕರಿಸಿ ಅಮರ ಜೀವಕ್ಕೆ ಅಪಾತ್ರರೆಂದು ನಿಮ್ಮನ್ನು ನೀವೇ ತೀರ್ಮಾನಿಸಿಕೊಂಡಿರಿ. ಆದುದರಿಂದ ನಾವು ನಿಮ್ಮನ್ನು ಬಿಟ್ಟು ಅನ್ಯ ಧರ್ಮದವರ ಕಡೆಗೆ ಹೋಗುತ್ತೇವೆ. ಏಕೆಂದರೆ ಪ್ರಭು ನಮಗಿತ್ತ ಆಜ್ಞೆ ಹೀಗಿದೆ: ಅನ್ಯ ಧರ್ಮೀಯರಿಗೆ ಜ್ಯೋತಿಯನ್ನಾಗಿಯೂ ವಿಶ್ವಪೂರ್ತಿಗೆ ಜೀವೋದ್ಧಾರದ ಸಾಧನವಾಗಿಯೂ ನಾನು ನಿಮ್ಮನ್ನು ನೇಮಿಸಿದ್ದೇನೆ. ಇದನ್ನು ಕೇಳಿದ ಅನ್ಯ ಧರ್ಮೀಯರು ಸಂತೋಷಪಟ್ಟು ದೇವರ ಸಂದೇಶಕ್ಕಾಗಿ ಸ್ತುತಿಸಿದರು.
ಅಮರ ಜೀವಕ್ಕೆ ಆಯ್ಕೆಯಾದವರೆಲ್ಲರೂ ವಿಶ್ವಾಸಿಗಳಾದವರು. ಪ್ರಭುವಿನ ವಾಕ್ಯ ಆ ಪ್ರದೇಶದಲ್ಲೆಲ್ಲ ಹಬ್ಬಿ ಹರಡಿತು. ಯಹೂದ್ಯರಾದರೂ ದೇವ ಭಕ್ತಿಯರಾದ ಕುಲೀನ ಸ್ತ್ರೀಯರನ್ನು, ಪಟ್ಟಣದ ಪ್ರಮುಖ ಜನರನ್ನು ಪ್ರಚೋದಿಸಿದರು. ಪೌಲ ಮತ್ತು ಬಾರ್ನಬರನ್ನು ಹಿಂಸಿಸುವಂತೆ ಹುರಿದುಂಬಿಸಿ ಅವರನ್ನು ಆ ಪ್ರದೇಶದಿಂದ ಹೊರವೆಪ್ಪಿಸಿದರು. ಇದಕ್ಕೆ ಪ್ರತಿಯಾಗಿ ಪ್ರೇಷಿತರು ತಮ್ಮ ಪಾದಧೂಳನ್ನು ಜಾಡಿಸಿ ಇಕೋನಿಯಕ್ಕೆ ಹೊರಟು ಬಂದರು. ಭಕ್ತ ವಿಶ್ವಾಸಿಗಳಾದರೂ ಪರಮಾನಂದ ಪಟ್ಟರು, ಪವಿತ್ರಾತ್ಮ ಭರಿತರಾದರು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಕಂಡು ಬಂದಿತು ಜಗದ ಎಲ್ಲೆಗೆ ನಮ್ಮ ದೇವ ಸಾಧಿಸಿದ ಜಯಗಳಿಕೆ. ಕಂಡು ಬಂದಿತು ಜಗದ ಎಲ್ಲೆಗೆ ನಮ್ಮ ದೇವ ಸಾಧಿಸಿದ ಜಯಗಳಿಕೆ. ಹಾಡಿರಿ ಪ್ರಭುವಿಗೆ ಹೊಸ ಗೀತೆಯೊಂದನ್ನು, ಎಸಗಿನಾತನು ಪವಾಡ ಕಾರ್ಯಗಳನ್ನು, ಗಳಿಸಿನಾತನ ಕೈ ಪೂತಭುಜ ಗೆಲುವನು. ಶ್ಲೋಕ. ಕಂಡು ಬಂದಿತು ಜಗದ ಎಲ್ಲೆಗೆ ನಮ್ಮ ದೇವ ಸಾಧಿಸಿದ ಜಯಗಳಿಕೆ. ಪ್ರಕಟಿಸಿನ ಪ್ರಭು ತನ್ನ ಮುಕ್ತಿ ವಿಧಾನವನ್ನು, ರಾಷ್ಟ್ರಗಳಿಗೆ ತೋರಿಸಿಹನು ಜೀವೋದ್ಧಾರಕ ಶಕ್ತಿಯನ್ನು. ಸ್ಮರಿಸಿಕೊಂಡನ ಪ್ರಭು ತನ್ನ ಪ್ರೀತಿಯನ್ನು, ಇಸ್ರಾಯೇಲ್ ಕುಲದ ಬಗ್ಗೆ ತನ್ನ ಸತ್ಯತೆಯನ್ನು. ಶ್ಲೋಕ. ಕಂಡು ಬಂದಿತು ಜಗದ ಎಲ್ಲೆಗೆ ನಮ್ಮ ದೇವ ಸಾಧಿಸಿದ ಜಯಗಳಿಕೆ. ಕಂಡು ಬಂದಿತು ಎಲ್ಲೆಗೆ ನಮ್ಮ ದೇವ ಸಾಧಿಸಿದ ಜಯಗಳಿಕೆ. ಭೂನಿವಾಸಿಗಳೇ ಮಾಡಿರಿ ಜಯಕಾರ ಪ್ರಭುವಿಗೆ, ಮುದದಿ ಹಾಡಿರಿ ಮಾಡಿರಿ ಸುಮಧುರ ಭಜನೆ. ಶ್ಲೋಕ. ಕಂಡು ಬಂದಿತು ಜಗದ ಎಲ್ಲೆಗೆ ನಮ್ಮ ದೇವ ಸಾಧಿಸಿದ ಜಯಗಳಿಕೆ. Alleluia, 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 Alleluia. ಯೇಸು ಕ್ರಿಸ್ತರನ್ನು ಮರಣದಿಂದ ಎಬ್ಬಿಸಲಾಯಿತು ಎಂಬುದನ್ನು ನಾವು ಬಲ್ಲೆವು. ಆದ್ದರಿಂದ ಅವರು ಇನ್ನು ಎಂದಿಗೂ ಸಾಯುವುದಿಲ್ಲ. ಸಾವಿಗೆ ಅವರ ಮೇಲೆ ಯಾವ ಅಧಿಕಾರವೂ ಇಲ್ಲ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ಸಂತ ಯೋಹಾನನು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ, ನೀವು ನನ್ನನ್ನು ಅರಿತವರಾಗಿದ್ದರೆ ನನ್ನ ಪಿತನನ್ನು ಕೂಡ ಅರಿಯುತ್ತಿದ್ದಿರಿ. ಈಗಿನಿಂದ ಅವರನ್ನು ನೀವು ಅರಿತವರಾಗಿದ್ದೀರಿ ಹಾಗೂ ಕಂಡೂ ಇದ್ದೀರಿ ಎಂದು ನುಡಿದರು. ಆಗ ಫಿಲಿಪ್ಪನು, ಪ್ರಭು, ನಮಗೆ ಪಿತನನ್ನು ತೋರಿಸಿ ಅಷ್ಟೇ ಸಾಕು ಎಂದನು. ಅದಕ್ಕೆ ಉತ್ತರವಾಗಿ ಯೇಸು, ನಾನು ಇಷ್ಟು ಕಾಲ ನಿಮ್ಮೊಡನೆ ಇದ್ದರೂ ನಾನು ಯಾರೆಂಬುದನ್ನು ನೀವು ಅರಿತುಕೊಳ್ಳಲಿಲ್ಲವೇ? ನನ್ನನ್ನು ನೋಡಿದವನು ಪಿತನನ್ನೇ ನೋಡಿದ್ದವನಾಗಿದ್ದಾನೆ. ಹೀಗಿರುವಾಗ ಫಿಲಿಪ್ಪನೇ, ನಮಗೆ ಪಿತನನ್ನು ತೋರಿಸು ಎಂದು ಹೇಗೆ ಕೇಳುತ್ತೀ? ನಾನು ಪಿತನಲ್ಲಿ ಇದ್ದೇನೆ, ಪಿತನು ನನ್ನಲ್ಲಿ ಇದ್ದಾರೆ. ಇದನ್ನು ನೀನು ವಿಶ್ವಾಸಿಸುವುದಿಲ್ಲವೇ?
ನಾನು ನಿಮಗೆ ಹೇಳುವ ಮಾತುಗಳನ್ನು ನನ್ನಷ್ಟಕ್ಕೆ ನಾನೇ ಆಡುತ್ತಿಲ್ಲ. ಪಿತನೇ ನನ್ನಲ್ಲಿದ್ದುಕೊಂಡು ತಮ್ಮ ಕಾರ್ಯವನ್ನು ಸಾಧಿಸುತ್ತಾರೆ. ನಾನು ಪಿತನಲ್ಲಿ ಇದ್ದೇನೆ, ಪಿತನು ನನ್ನಲ್ಲಿ ಇದ್ದಾರೆ ಎನ್ನುವ ನನ್ನ ಮಾತುಗಳನ್ನು ವಿಶ್ವಾಸಿಸಿರಿ. ಇಲ್ಲವೇ ನಾನು ಸಾಧಿಸಿದ ಸುಕೃತ್ಯಗಳ ನಿಮಿತ್ತಿಯಿಂದಾಗಲೂ ವಿಶ್ವಾಸಿಸಿರಿ. ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನನ್ನಲ್ಲಿ ವಿಶ್ವಾಸವುಳ್ಳವನು ನಾನು ಸಾಧಿಸುವ ಕಾರ್ಯಗಳನ್ನು ಆತನು ಸಾಧಿಸುವನು. ಅಷ್ಟೇ ಏಕೆ, ಅವುಗಳಿಗಿಂತಲೂ ಮಹತ್ತಾದವುಗಳನ್ನು ಸಾಧಿಸುವನು. ಏಕೆಂದರೆ ನಾನು ಪಿತನ ಬಳಿಗೆ ಹೋಗುತ್ತೇನೆ. ಇದಲ್ಲದೆ ನೀವು ನನ್ನ ಹೆಸರಿನಲ್ಲಿ ಕೇಳಿಕೊಳ್ಳುವುದನ್ನೆಲ್ಲ ಮಾಡುತ್ತೇನೆ. ಹೀಗೆ ಪಿತನಿಗೆ ಪುತ್ರನಲ್ಲಿ ಮಹಿಮೆ ಉಂಟಾಗುವುದು. ಹೌದು, ನನ್ನ ಹೆಸರಿನಲ್ಲಿ ನೀವು ಏನನ್ನು ಕೇಳಿದರೂ ನಾನು ಅದನ್ನು ಮಾಡಿಯೇ ತೀರುವೆನು ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಒಮ್ಮೆ ಧರ್ಮೋಪದೇಶದ ತರಗತಿಗಳಲ್ಲಿ ಒಂದು ಚಿಕ್ಕ ಹುಡುಗಿಯು ನನ್ನನ್ನು ಒಂದು ಪ್ರಶ್ನೆ ಕೇಳಿದಳು. ಏನಂತ ಹೇಳಿದ್ರೆ, ಬ್ರದರ್, ನಾನು ಯೇಸುವಿನ ಆ ಪಿಕ್ಚರ್ ಅನ್ನು ಬಹಳ ಮನೆಗಳಲ್ಲಿ ನೋಡಿದ್ದೇನೆ. ಒಂದೊಂದು ಮನೆಯಲ್ಲಿ ಒಂದೊಂದು ರೀತಿಯ ಮುಖವಿದೆಯಲ್ಲ. ಯೇಸುವಿನ ನಿಜವಾದ ಮುಖ ಯಾವುದು? ಯೇಸು ನೋಡುವುದಕ್ಕೆ ಹೇಗೆ ಇರ್ತಾರೆ? ಒಂದೊಂದು ಮನೆಯಲ್ಲಿ ಒಂದೊಂದು ಚಿತ್ರವಿದೆಯಲ್ಲ ಎಂದು ಆ ಹುಡುಗಿ ಕೇಳಿದಳು. ಪ್ರಿಯ ಸಹೋದರ ಸಹೋದರಿಯರೇ, ಆ ಚಿಕ್ಕ ಹುಡುಗಿಗೆ ಬಹುಶಃ ಗೊತ್ತಿರಲಿಲ್ಲ ಪ್ರತಿಯೊಂದು ಮನೆಯಲ್ಲಿ ಇರುವ ಆ ಯೇಸುವಿನ ಚಿತ್ರವು ಖಂಡಿತವಾಗಿಯೂ ನಿಜವಾಗಿ ಜೀವಿಸುತ್ತಿದ್ದ 2000 ವರ್ಷಗಳ ಹಿಂದೆ ಇಲ್ಲಿ ಜನಿಸಿ ಜೀವಿಸುತ್ತಿದ್ದ ಯೇಸುವಿನಂತೆ ಯಾವ ಚಿತ್ರವೂ ಇರಲು ಸಾಧ್ಯವಿಲ್ಲ. ಇದ್ದರೂ ಆ ಮಗುವಿಗೆ ಯೇಸು ಹೇಗಿರಬಹುದು ಎಂಬ ಒಂದು ಕುತೂಹಲ ಅವಳಲ್ಲಿತ್ತು. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಬೆಳೆದಿದ್ದೇವೆ, ದೊಡ್ಡವರಾಗಿದ್ದೇವೆ. ನಮ್ಮಲ್ಲಿ ಯೇಸುವಿನ ಚಿತ್ರ ಹೇಗಿದೆ? ಯೇಸುವಿನ ಮುಖವನ್ನು ನೀವು ನೋಡಿದ್ದೀರಾ? ಯೇಸುವನ್ನು ಅರಿತಿದ್ದೀರಾ? ಯೇಸು ಎಂಬ ಆ ನಾಮವನ್ನು ಕೇಳಿದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಮತ್ತು ನಿಮ್ಮ ಹೃದಯದಲ್ಲಿ ಉಂಟಾಗುವ ಚಿತ್ರ ಯಾವುದು? ಯೇಸುವನ್ನು ನೀವು ಹೇಗೆ ನೋಡುತ್ತೀರಾ ಎಂಬುದನ್ನು ಇಂದಿನ ಶುಭ ಸಂದೇಶವು ನಮ್ಮನ್ನು ಪ್ರಶ್ನಿಸಲು ನಮಗೆ ಕರೆ ಇರುತ್ತಿದೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಆದಿಕಾಂಡದಲ್ಲಿ ನೋಡುತ್ತೇವೆ, ಮನುಷ್ಯನನ್ನು ದೇವರು ತಮ್ಮ ಸ್ವಂತ ರೂಪದಲ್ಲಿ ಸೃಷ್ಟಿಸಿದ್ದಾರೆ. ಹೀಗೆ ಹೇಳುವಾಗ ನಾನು ನೋಡುವುದಕ್ಕೆ ಹೇಗಿದೆನೋ ಅದು ದೇವರ ಸ್ವರೂಪ ಅಲ್ಲ. ಬದಲಿಗೆ ಪ್ರೀತಿಸುವ ಶಕ್ತಿಯನ್ನು ದೇವರು ನೀಡಿದ್ದಾರೆ, ಅದು ದೈವ ಸ್ವರೂಪ. ಕರುಣೆಯನ್ನು ತೋರಲು ನಮಗೆ ದೇವರು ಶಕ್ತಿಯನ್ನು ನೀಡಿದ್ದಾರೆ, ಅದು ದೈವ ಸ್ವರೂಪ. ಇತರರ ಕಷ್ಟ ಸುಖಗಳಲ್ಲಿ ಹಂಚಿಕೊಂಡು ಜೀವಿಸಲು ಮತ್ತು ನನ್ನ ಆತ್ಮವು ದೇವರನ್ನು ಸ್ಪರ್ಶಿಸಲು ಶಕ್ತಿಯನ್ನು ನೀಡಿದ್ದಾರೆ, ಅದು ದೈವ ಸ್ವರೂಪ ಎಂಬುದನ್ನು ಅರಿತುಕೊಳ್ಳಲು ಇಂದಿನ ಶುಭ ಸಂದೇಶವು ಕರೆ ನೀಡುತ್ತಿದೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ನೀವು ಯೇಸುವನ್ನು ನೋಡಿದ್ದೀರಾ? ಯೇಸುವಿನ ಚಿತ್ರ ನಿಮ್ಮ ಹೃದಯದಲ್ಲಿ ಇದೆಯಾ? ಖಂಡಿತವಾಗಿಯೂ ಈ ಮನುಷ್ಯನ ಕಣ್ಣುಗಳಿಗೆ ಯೇಸುವನ್ನು ನೋಡುವುದು ಸಾಧ್ಯವಿಲ್ಲ. ಬದಲಿಗೆ ವಿಶ್ವಾಸವೆಂಬ ಕಣ್ಣುಗಳನ್ನು ನಾವು ತೆರೆಯುವಾಗ ಮಾತ್ರ ನಮ್ಮಲ್ಲಿ ಪ್ರತ್ಯಕ್ಷರಾಗಿರುವ, ಸಂಪೂರ್ಣವಾಗಿ ನಮ್ಮ ಮಧ್ಯೆ ಜೀವಿಸುವ ಯೇಸುವನ್ನು ನೋಡಲು ಮತ್ತು ಅವರ ಮಾತುಗಳನ್ನು ಕೇಳಲು ಸಾಧ್ಯ ಎಂಬುದನ್ನು ಇಂದಿನ ಶುಭ ಸಂದೇಶವು ಹೇಳುತ್ತದೆ. ಮತ್ತು ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಫಿಲಿಪ್ಪನ ಕೋರಿಕೆಯನ್ನು ನಾವು ಸ್ವಲ್ಪ ಧ್ಯಾನಿಸಿ ನೋಡಬೇಕು. ಅವನು ಕೇಳುತ್ತಾನೆ, ಯೇಸುವೆ, ನಮಗೆ ತಂದೆಯನ್ನು ತೋರಿಸಿಬಿಡಿ, ಅದು ಸಾಕು ಎಂದು. ಇಂಥ ಒಂದು ಕೋರಿಕೆಯನ್ನು ಸಲ್ಲಿಸುವುದು ಏಕೆ? ಪ್ರಿಯರೇ, ನಾವು ಹಳೆಯ ಒಡಂಬಡಿಕೆಯನ್ನು ನೋಡುವಾಗ ಬಹಳ ಸಂದರ್ಭಗಳಲ್ಲಿ ನಾವು ನೋಡುತ್ತೇವೆ, ಆ ಯಹೂದಿಗಳು ಹೇಗಾದರೂ ದೇವರನ್ನು ನೋಡಬೇಕು, ಮುಖಾಮುಖಿಯಾಗಿ ದೇವರನ್ನು ಸಂಧಿಸಬೇಕು ಎಂಬ ಆಸೆ ಅವರಲ್ಲಿತ್ತು. ಆದರೆ ಪವಿತ್ರತೆ ಇಲ್ಲದೆ, ನಿಜವಾದ ಸಿದ್ಧತೆ ಇಲ್ಲದೆ ದೇವರನ್ನು ಮುಖಾಮುಖಿಯಾಗಿ ನೋಡುವವರು
ಮರಣವನ್ನು ಹೊಂದುತ್ತಿದ್ದರು ಎಂಬ ಒಂದು ನಂಬಿಕೆಯೂ ಅವರಲ್ಲಿತ್ತು. ಕೆಲವೊಂದು ಸಂದರ್ಭಗಳಲ್ಲಿ ನಾವು ನೋಡ್ತೇವೆ, ಯಾಕೋಬನು ಕೂಡ ದೇವರ ಆ ಒಂದು ರೂಪವನ್ನು ನೋಡುವಾಗ ನೆಲಕ್ಕೆ ಬೀಳುವನು, ಮೊದಲು ಬಿದ್ದು ನಂತರ ನೋಡಬಹುದೇ, ನಾನು ನಿಮ್ಮ ಮುಖವನ್ನು ನೋಡಬಹುದೇ ಎಂಬ ಪ್ರಶ್ನೆಯನ್ನು ಕೇಳುತ್ತಾ ನಂತರ ಅವನು ದೇವರನ್ನು ಮುಖಾಮುಖಿಯಾಗಿ ನೋಡುತ್ತಾನೆ. ಇದೇ ರೀತಿ ಪ್ರಿಯರೇ, ದೇವರು, ತಂದೆ ದೇವರು ಕೆಲವರನ್ನು ಆರಿಸಿಕೊಂಡು ಅವರಿಗೆ ತಮ್ಮ ಆ ಒಂದು ಪ್ರಸನ್ನತೆಯನ್ನು ಅವರು ನೀಡಿದರು, ಪ್ರತ್ಯಕ್ಷರಾದರು ಎಂಬುದನ್ನು ಹಳೆಯ ಒಡಂಬಡಿಕೆಯಲ್ಲಿ ನೋಡುತ್ತೇವೆ. ಅದೇ ರೀತಿ ಯಹೂದಿಗಳು ದೇವರನ್ನು ಮುಖಾಮುಖಿಯಾಗಿ ನೋಡಲು ಅವರು ಆಸೆ ಪಡುತ್ತಿದ್ದರು. ಅಂತ ಆಸೆಯನ್ನು ಫಿಲಿಪ್ಪನು ಇಂದಿನ ಶುಭ ಸಂದೇಶದಲ್ಲಿ ಯೇಸುವಿಗೆ ವ್ಯಕ್ತಪಡಿಸುತ್ತಾನೆ. ಪ್ರಿಯರೇ, ಯೇಸು ಬಹಳ ಸುಂದರವಾಗಿ ಅವನಿಗೆ ಉತ್ತರವನ್ನು ನೀಡುತ್ತಾರೆ. ನನ್ನನ್ನು ನೋಡಿದವರು ತಂದೆಯನ್ನು ಈಗಾಗಲೇ ನೋಡಿದ್ದೀರಿ, ತಂದೆಯ ರೂಪ ನನ್ನಲ್ಲಿದೆ. ತಂದೆಯನ್ನು ಸ್ಪರ್ಶಿಸಲು ಇಚ್ಛಿಸುವವರು ನನ್ನನ್ನು ಸ್ಪರ್ಶಿಸಿರಿ, ನನ್ನ ಮಾತಿಗೆ ಕಿವಿಗೊಡಿರಿ ಎಂಬುದನ್ನು ಯೇಸು ಕ್ರಿಸ್ತರು ಹೇಳುತ್ತಾರೆ. ಪ್ರಿಯರೇ, ಆ ಚಿಕ್ಕ ಮಗುವಿನಂತೆ ನಮಗೆ ಕೂಡ ದೇವರನ್ನು ನೋಡುವ ಆಸೆ ಇದೆ. ದೇವರನ್ನು ನೋಡುವ ಆಸೆ ಇದ್ದವರು ಎಲ್ಲರೂ ದೈವ ವಾಕ್ಯವನ್ನು ಆಲಿಸಬೇಕು. ನಮ್ಮ ಮನಸ್ಸನ್ನು ಮತ್ತು ಆತ್ಮವನ್ನು ಸಿದ್ಧಪಡಿಸಿಕೊಂಡು ಆ ದೇವರನ್ನು ಈ ಸಂಸ್ಕಾರಗಳಲ್ಲಿ, ವಿಶೇಷವಾಗಿ ಪರಮ ಪ್ರಸಾದದಲ್ಲಿ ನಾವು ಸ್ಪರ್ಶಿಸಬೇಕು ಮತ್ತು ತಂದೆ ದೇವರನ್ನು ನೋಡಬೇಕು ಯೇಸುವಿನ ಮೂಲಕ ಎಂಬುದನ್ನು ಇಂದಿನ ಶುಭ ಸಂದೇಶವು ನಮಗೆ ಸಾರಿ ಹೇಳುತ್ತದೆ. ಮತ್ತು ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಇನ್ನೊಂದು ಬಹಳ ಸುಂದರವಾದ ಒಂದು ವಾಕ್ಯ ಏನಂತ ಹೇಳಿದ್ರೆ, ಯೇಸು ಕ್ರಿಸ್ತರು ಜನಾಂಗಕ್ಕೆ ನೀಡುವ ಒಂದು ಪ್ರಮಾಣ. ಅದು ಏನಂತ ಹೇಳಿದ್ರೆ, ನನಗಿಂತಲೂ ಹೆಚ್ಚಾದ ಪವಾಡ ಕಾರ್ಯಗಳನ್ನು ನಿಮ್ಮಿಂದ ಎಸಗಲು ಸಾಧ್ಯ, ವಿಶ್ವಾಸಿಸಿರಿ ಸಾಕು, ಮತ್ತು ನನ್ನ ಹೆಸರಿನಲ್ಲಿ ನೀವು ಏನನ್ನು ಕೇಳಿದರೋ ಅದನ್ನು ನೀಡಲು ನಾನು ಸಿದ್ಧನಾಗಿದ್ದೇನೆ. ನನ್ನ ಮೂಲಕ ತಂದೆಗೆ ಗೌರವ ಮತ್ತು ಮಹಿಮೆ ಸಲ್ಲಬೇಕು, ಉಂಟಾಗಬೇಕು ಎಂಬುದನ್ನು ಯೇಸು ಕ್ರಿಸ್ತರು ಇಂದಿನ ಶುಭ ಸಂದೇಶದಲ್ಲಿ ಹೇಳುತ್ತಿದ್ದಾರೆ. ಆದುದರಿಂದಲೇ ಪ್ರಿಯರೇ, ನಾವು ಈ ಧರ್ಮಸಭೆಯ ಪ್ರಾರ್ಥನೆಗಳನ್ನು ನೋಡುವಾಗ ಪ್ರತಿಯೊಂದು ಪ್ರಾರ್ಥನೆಯನ್ನು ನಾವು ಕೊನೆಗೊಳಿಸುವಾಗ ಯೇಸುವಿನ ನಾಮದಲ್ಲಿ ಕೊನೆಗೊಳಿಸುತ್ತೇವೆ. ಪ್ರಾರಂಭಿಸುವಾಗ ಮತ್ತು ಕೊನೆಗೊಳಿಸುವಾಗ ಯೇಸುವೆ ನಿನ್ನ ನಾಮದಲ್ಲಿ ನಾವು ಈ ಪ್ರಾರ್ಥನೆಗಳನ್ನು ತಂದೆ ದೇವರ ಎಡೆ ಸಲ್ಲಿಸುತ್ತೇವೆ ಎಂದು ನಮ್ಮ ಪ್ರಾರ್ಥನೆಗಳನ್ನು ನಾವು ಮುಗಿಸುತ್ತೇವೆ. ಆದುದರಿಂದ ಪ್ರಿಯರೇ, ನೀವು ಪ್ರಾರ್ಥಿಸುವಾಗ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ. ಅದನ್ನೇ ನಾವು ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ ನೋಡ್ತೇವೆ. ಪ್ರತಿಯೊಬ್ಬ ಪ್ರೇಷಿತನು ಆ ಅದ್ಭುತಗಳನ್ನು ನಡೆಸುವಾಗ ಪುನರುತ್ಥಾನರಾದ ಯೇಸುವಿನಲ್ಲಿ ವಿಶ್ವಾಸವಿಟ್ಟು ಅವರ ಹೆಸರಿನಲ್ಲಿ ಆ ಅದ್ಭುತಗಳನ್ನು ಅವರು ಮಾಡುತ್ತಾರೆ. ಇನ್ನು ನಾವು ಕೂಡ ಪುನರುತ್ಥಾನರಾದ ಯೇಸುವಿನಲ್ಲಿ ವಿಶ್ವಾಸವನ್ನಿಟ್ಟಿದ್ದೇವೆ. ಆ ವಿಶ್ವಾಸಿಗಳಾಗಿ ಜೀವಿಸುವಾಗ, ಅವರ ಹೆಸರಿನಲ್ಲಿ ನಾವು ಪ್ರಾರ್ಥಿಸುವಾಗ ನಾವು ಇತರರಿಗೆ ಮತ್ತು ನಮ್ಮವರಿಗೆ ನಮ್ಮ ಜೀವನಕ್ಕೆ ನಾವು ಪವಾಡಗಳನ್ನು ಮಾಡಬಹುದು ಎಂಬುದನ್ನು ಇಂದಿನ ಶುಭ ಸಂದೇಶವು ನಮಗೆ ಹೇಳುತ್ತದೆ. ಹೌದು ಪ್ರಿಯರೇ, ಪ್ರಾರ್ಥಿಸೋಣ. ಈ ಬಲಿ ಪೂಜೆಯಲ್ಲಿ ಪ್ರಾರ್ಥಿಸುವಾಗ ನನ್ನಲ್ಲಿ ದೇವರು ಸೃಷ್ಟಿಸಿರುವ ಆ ರೂಪವನ್ನು, ಆ ಪ್ರೀತಿ ಎಂಬ, ಕರುಣೆ ಎಂಬ ರೂಪವನ್ನು ಇತರರು ಸವಿಯಲು ಬೇಕಾದ ಒಂದು ಜೀವನವನ್ನು ಜೀವಿಸಲು ಪ್ರಾರ್ಥಿಸೋಣ. ಮತ್ತು ಯೇಸುವನ್ನು ಸ್ಪರ್ಶಿಸುವಾಗ, ಸ್ವೀಕರಿಸುವಾಗ ತಂದೆ ದೇವರ ಆ ಆಶೀರ್ವಾದ ಮತ್ತು ರಕ್ಷಣೆಯನ್ನು ಪಡೆದುಕೊಳ್ಳಬೇಕು ಎಂದು ಪ್ರಾರ್ಥಿಸೋಣ. ಮತ್ತು ಮೂರನೆಯದಾಗಿ, ಯೇಸುವಿನ ನಾಮದಲ್ಲಿ ಅವರ ಹೆಸರಿನಲ್ಲಿ ಪ್ರಾರ್ಥಿಸಲು ಮತ್ತು ಪವಾಡಗಳನ್ನು ಇತರರಿಗೆ ನಾವು ನೀಡಲು ಬೇಕಾದ ವರಪ್ರಸಾದಗಳಿಗಾಗಿ ಈ ಬಲಿ ಪೂಜೆಯಲ್ಲಿ ಪ್ರಾರ್ಥಿಸೋಣ. ಆಮೆನ್. ತ್ಯಾಗ ಪ್ರೀತಿಯ ಚಿಹ್ನೆಯು ಯೇಸು ದೇಹ ಪೂಜ್ಯ ರಕ್ತ ನನ್ನ ಬಾಳಿಗೆ ಕೊಡುಗೆಯು ಪ್ರಭುವೆ ಸ್ವೀಕರಿಸು.
ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ನಮ್ಮ ಇಡೀ ಪವಿತ್ರ ಧರ್ಮಸಭೆಯ ಉಳಿಕೆಗಾಗಿಯೂ ಈ ಬಲಿಯನ್ನು ನಿಮ್ಮ ಕರೆಗಳಿಂದ ಸ್ವೀಕರಿಸಲಿ. ಪ್ರಭು ಈ ಕಾಣಿಕೆಗಳನ್ನು ದಯೆಯಿಂದ ಪಾವನಗೊಳಿಸಿರಿ. ಈ ಆಧ್ಯಾತ್ಮಿಕ ಬಲಿ ಅರ್ಪಣೆಗಳನ್ನು ಅಂಗೀಕರಿಸಿ ನಮ್ಮನ್ನೇ ನಿಮಗೆ ನಿತ್ಯ ಕಾಣಿಕೆಯನ್ನಾಗಿ ಮಾರ್ಪಡಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಎಲ್ಲಾ ಕಾಲದಲ್ಲೂ ನಿಮಗೆ ಸ್ತುತಿಸುವುದು, ವಿಶೇಷವಾಗಿ ನಮ್ಮ ಪಾಸ್ಕಾ ಬಲಿಯಾದ ಕ್ರಿಸ್ತರು ಅರ್ಪಿತರಾದ ಈ ಕಾಲದಲ್ಲಿ ಅತ್ಯಾಡಂಬರದಿಂದ ನಿಮಗೆ ಕೊಂಡಾಡುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಕ್ರಿಸ್ತರ ಮುಖಾಂತರ ಬೆಳಕಿನ ಮಕ್ಕಳು ನಿತ್ಯ ಜೀವಕ್ಕೆ ಉದಯಿಸುತ್ತಾರೆ. ಸ್ವರ್ಗೀಯ ರಾಜ್ಯದ ನಿವಾಸಗಳು ನಿಮ್ಮ ವಿಶ್ವಾಸಿಗಳಿಗೆ ತೆರೆಯಲಾಗುತ್ತವೆ, ಏಕೆಂದರೆ ಅವರ ಮರಣವು ನಮ್ಮ ಮರಣಕ್ಕೆ ಬಂದ ಮುಕ್ತತೆಯನ್ನು ನೀಡಿದೆ. ಅವರ ಪುನರುತ್ಥಾನದಲ್ಲಿ ಸಕಲರ ಜೀವವು ಮರಳಿ ಉತ್ಥಾನವಾಗಿದೆ. ಪಾಸ್ಕ ಮಹದಾನದಿಂದ ತುಂಬಿ ಎಲ್ಲಾ ದೇಶಗಳು ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತವೆ. ಅಂತೆಯೇ ಸ್ವರ್ಗೀಯ ಶಕ್ತರು ದೂತಗಣಗಳು ಒಂದಾಗಿ ನಿಮ್ಮ ಮಹಿಮೆಯ ನಿರಂತರ ಗೀತೆಯನ್ನು ಹಾಡುತ್ತಾ ಘೋಷಿಸುತ್ತಾರೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು. ಪರಿಶುದ್ಧರು ಪರಿಶುದ್ಧರು ಈಗ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ. ಮಹೋನ್ನತದಲ್ಲಿ ಹೋಸಾನ ಹೋಸಾನ ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ ಹೋಸಾನ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮನನ್ನು ಇಬ್ಬನೆಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ
ವಿಶ್ವಾಸದ ರಹಸ್ಯ. ನಿಮ್ಮ ಶಿಲುಬೆಯ ಪುನರುತ್ಥಾನದ ಮೂಲಕ ನಮ್ಮನ್ನು ವಿಮೋಚಿಸಿದ ಲೋಕರಕ್ಷಕರೇ, ನಮ್ಮನ್ನು ರಕ್ಷಿಸಿರಿ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು, ರಕ್ಷಣೆಯ ನೀವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪ್ತಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾಮರಿಯಮ್ಮನವರೊಂದಿಗೆ, ಆಕೆಯ ಪತಿ ಸಂತ ಜೋಸೆಫರೊಂದಿಗೆ, ಪುನೀತ ಪ್ರೇಷಿತರೊಂದಿಗೆ, ಎಲ್ಲಾ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮೊಡನಿರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ.
ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಆಧ್ಯಾತ್ಮಿಕ ಪರಮಪ್ರಸಾದ ಸ್ವೀಕಾರ ಪ್ರಾರ್ಥನೆ. ಓ ನನ್ನ ಯೇಸುವೆ, ನೀವು ನಿಜವಾಗಿಯೂ ಪರಮಪ್ರಸಾದ ಸಂಸ್ಕಾರದಲ್ಲಿ ಪ್ರಸನ್ನರಾಗಿದ್ದೀರಿ ಎಂದು ನಾನು ವಿಶ್ವಾಸಿಸುತ್ತೇನೆ. ನಾನು ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮನ್ನು ಪ್ರೀತಿಸುತ್ತೇನೆ ಹಾಗೂ ನಿಮ್ಮನ್ನು ನನ್ನ ಆತ್ಮಕ್ಕೆ ಸ್ವೀಕರಿಸಲು ಹಂಬಲಿಸುತ್ತೇನೆ. ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನು ಸಂಸ್ಕಾರದ ರೂಪದಲ್ಲಿ ಸ್ವೀಕರಿಸಲು ಆಗದೇ ಇರುವುದರಿಂದ ದಯಮಾಡಿ ಆಧ್ಯಾತ್ಮಿಕವಾಗಿ ನನ್ನ ಹೃದಯಕ್ಕೆ ಆಗಮಿಸಿ. ನಾನು ನಿಮ್ಮನ್ನು ಆಲಂಬಿಸುತ್ತೇನೆ. ನನ್ನನ್ನು ಎಂದಿಗೂ ನಿಮ್ಮಿಂದ ಅಗಲಿ ಹೋಗಲು ಬಿಡಬೇಡಿರಿ. ಆಮೆನ್. ವ್ಯಾಧಿಷ್ಠರಿಗಾಗಿ ಪ್ರಾರ್ಥನೆ. ದಯಾಳು ದೇವ, ಸಕಲ ರೋಗಿಗಳನ್ನು ಕರುಣೆಯಿಂದ ಹೆಚ್ಚಿಸಲು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಿಮ್ಮ ಪ್ರೀತಿ ಕರುಣೆಯಿಂದ ಅವರ ದ್ರೋಹ ಪಾಪಗಳನ್ನು ಅಳಿಸಿಬಿಡಿ. ಅವರಿಗೆ ಶುದ್ಧ ಅಂತಃಕರಣವನ್ನು ನೀಡಿ ಮುರಿದ ಎಲುಬುಗಳು ಶಕ್ತಿಪೂರಿತವಾಗುವಂತೆ ನಿಮ್ಮ ಪಾಪ ಕ್ಷಮೆಯಿಂದ ಅವರೆಲ್ಲರಿಗೂ ಬೇಕಾದ ಆರೋಗ್ಯ ಭಾಗ್ಯವನ್ನು ನೀಡಿರಿ. ನಿಮ್ಮನ್ನು ಸ್ತುತಿಸುವಂತೆ ಅವರಿಗೆ ದೇಹಕ್ಕೆ ಚೈತನ್ಯವನ್ನು, ಮನಸ್ಸಿಗೆ ನೆಮ್ಮದಿಯನ್ನು ನೀಡಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಾರ್ಥಿಸೋಣ. ಪ್ರಭು ಪವಿತ್ರ ರಹಸ್ಯದ ಕೊಡುಗೆಗಳನ್ನು ನಾವು ಸ್ವೀಕರಿಸಿದ್ದೇವೆ. ನಿಮ್ಮ ಪುತ್ರರು ತಮ್ಮ ಸ್ಮರಣೆಗಾಗಿ ನಮಗೆ ಆಜ್ಞಾಪಿಸಿದ ಇದು ನಮ್ಮಲ್ಲಿ ಪ್ರೀತಿಯನ್ನು ಹೆಚ್ಚಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಯೇಸುವಿನ ಕರುಣೆಯ ಮತ್ತು ಪ್ರೀತಿಯ ರೂಪವನ್ನು ಇತರರು ಪ್ರತ್ಯಕ್ಷವಾಗಿರಲು ಹೋಗಿ ಬನ್ನಿ. ಪ್ರಭುವಿನ ಶುಭ ಸಂದೇಶವನ್ನು ಸಾರಿರಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ.
ಪರದಿಂದಿಳಿದ ದೇವ ನೀನಾದೆ ರೊಟ್ಟಿಯ ರೂಪ ಪರದಿಂದಿಳಿದ ದೇವ ನೀನಾದೆ ರೊಟ್ಟಿಯ ರೂಪ ನಿನ್ನನ್ನು ನಾ ಭುಜಿಸಲು ನನಗಾದು ರಕ್ಷಣೆಯು ನಿನ್ನನ್ನು ನಾ ಭಜಿಸಲು ಬಾಳೆಲ್ಲ ಆನಂದವು ಆರಾಧನೆ ತಂದೆಯೇ ಆರಾಧನೆ ಯೇಸುವೇ ಆರಾಧನೆ ಆತ್ಮನೇ ತ್ರಿಯೇಕ ದೇವನೇ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ಮನುಷ್ಯರಾಗಿ ಬಂದು ನಮ್ಮಲ್ಲಿ ಜೀವಿಸಿದರು. ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ ಮೊದಲನೆಯ ವಾಚನದಲ್ಲಿ ನಾವು ಆಲಿಸಿದೆವು, ಸಂತ ಪೌಲ ಮತ್ತು ಬರ್ನಬ ಆ ದೇವರ ವಾಕ್ಯವನ್ನು ಯಹೂದಿಗಳಿಗೆ ಬೋಧಿಸಿದರು. ಮೆಸ್ಸಿಯಾಗಾಗಿ ಕಾಯುತ್ತಿದ್ದ ಅವರಿಗೆ ಸುವಾರ್ತೆಯನ್ನು ಸಾರಿದರು. ಆದರೆ ಆ ಸುವಾರ್ತೆಯನ್ನು ಸ್ವೀಕರಿಸಲು, ಯೇಸುವೇ ಮೆಸ್ಸಿಯಾ ಎಂಬ ನಿಜವನ್ನು ಅರಿತುಕೊಳ್ಳಲು ಅವರಲ್ಲಿ ಶಕ್ತಿ ಇರಲಿಲ್ಲ. ಆದುದರಿಂದ ಸಂತ ಪೌಲ ಮತ್ತು ಬರ್ನಬ ಈ ಸುವಾರ್ತೆಯನ್ನು ಅನ್ಯ ಜನಾಂಗಗಳಿಗೆ ಕೂಡ ನಾವು ಸಾರುತ್ತೇವೆ ಎಂದು ಹೇಳಿ ಅನ್ಯರಿಗೆ ಕೂಡ, ಯಹೂದಿ ಅಲ್ಲದವರಿಗೆ ಕೂಡ ಯೇಸುವಿನ ಪರಿಚಯವನ್ನು ಮಾಡಿಕೊಡುತ್ತಾರೆ. ಯೇಸು ನಮ್ಮ ಮಧ್ಯೆ ಇದ್ದಾರೆ, ಪರಮ ಪ್ರಸಾದದಲ್ಲಿ ಜೀವಿಸುತ್ತಿದ್ದಾರೆ. ನಮಗಾಗಿ ನಮ್ಮನ್ನು ಸಂಧಿಸಲು, ನಮ್ಮ ಜೀವನವನ್ನು ಮಾರ್ಪಡಿಸಲು, ನಮ್ಮ ಕಷ್ಟ ನೋವುಗಳನ್ನು ಹೊತ್ತು ಸುಖವನ್ನು ನೀಡಲು, ಸಹನೆ ಶಕ್ತಿಯನ್ನು ನೀಡಲು ಯೇಸು ಕ್ರಿಸ್ತರು ಬಂದಿದ್ದಾರೆ. ಅವರ ಪರಿಚಯವನ್ನು ಮಾಡಿಕೊಳ್ಳೋಣ. ಯಹೂದಿಗಳಂತೆ ಅವರನ್ನು ಅರ್ಥ ಮಾಡಿಕೊಳ್ಳದೆ, ಅವರನ್ನು ಸ್ವೀಕರಿಸದೆ ಇರದೆ, ವಿಶ್ವಾಸಿಗಳಾಗಿ ಅವರನ್ನು ಸ್ವೀಕರಿಸಿ, ದೇವರೇ ನಿಮ್ಮ ಪ್ರೀತಿ ಮತ್ತು ಕರುಣೆಯಿಂದ ನಮ್ಮನ್ನು ಮಾರ್ಪಡಿಸಿರಿ, ನಮ್ಮ ಜೀವನವನ್ನು ಹೊಸದಾಗಿಸಿರಿ ಮತ್ತು ನಮ್ಮಲ್ಲಿರುವ ದೈವರೂಪವನ್ನು ಇತರರು ಕಂಡುಕೊಳ್ಳುವಂತೆ ಜೀವಿಸಲು ನಮಗೆ ಶಕ್ತಿಯನ್ನು ನೀಡಿರಿ ಎಂದು ಪ್ರಾರ್ಥಿಸೋಣ. ಕೊರೋನಾ ಅಂಟು ರೋಗಾಣುವಿನ ನಾಶಕ್ಕಾಗಿ ಪ್ರಾರ್ಥನೆ. ಸರ್ವಶಕ್ತ ಮತ್ತು ದಯಾಮಯ ತಂದೆ ದೇವರೇ, ಜಗತ್ತಿನೆಲ್ಲೆಡೆಯೂ ಕೊರೋನಾ ವೈರಸ್ನಿಂದ ಬಾಧಿಸಲ್ಪಟ್ಟಿರುವವರಿಗಾಗಿ ನಾವು ಮಾಡುವ ಪ್ರಾರ್ಥನೆಯನ್ನು ಪ್ರಸನ್ನತೆಯಿಂದ ಆಲಿಸಿರಿ. ಈ ಮಹಾ ಸೋಂಕಿನಿಂದ ಸಂಕಷ್ಟದಲ್ಲಿರುವ ಕುಟುಂಬಗಳಿಗಾಗಿ, ಸೋಂಕು ತಗಲಿರುವ ವ್ಯಾಧಿಷ್ಠರಿಗೆ ತಾವು ಸೌಖ್ಯವನ್ನು ದಯಪಾಲಿಸಿ, ಅತಿ ಶೀಘ್ರದಲ್ಲಿ ಈ ವೈರಾಣು ಅಂಟು ರೋಗ ಹತೋಟಿಗೆ ತರಬೇಕೆಂದು ಪ್ರಾರ್ಥಿಸುತ್ತೇವೆ. ಈ ರೋಗಕ್ಕೆ ಚುಚ್ಚುಮದ್ದನ್ನು ಕಂಡುಹಿಡಿಯಲು ಶ್ರಮಿಸುತ್ತಿರುವ ವೈದ್ಯರಿಗಾಗಿ, ಸಂಶೋಧಕರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಅತಿ ಶೀಘ್ರದಲ್ಲಿಯೇ ಅವರು ಈ ರೋಗಕ್ಕೆ ಔಷಧಿಯನ್ನು ಕಂಡುಹಿಡಿಯುವಂತಾಗಲಿ. ನಮ್ಮ ಸರ್ಕಾರದ ಸಕಲ ಸಿಬ್ಬಂದಿಗಳಿಗೂ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಯಲ್ಲಿರುವವರಿಗೂ, ಪೊಲೀಸ್ ಸಿಬ್ಬಂದಿ, ರೈತರು, ದೂರ ಸಂಪರ್ಕ, ವಿದ್ಯುತ್ ಶಕ್ತಿ ಸರಬರಾಜು, ನೀರು ಸರಬರಾಜು ಮತ್ತು ಮಹಾನಗರ ಪಾಲಿಕೆ ಇಂತಹ ಕ್ಷೇತ್ರಗಳಲ್ಲಿ ದುಡಿಯುತ್ತಿರುವ ವ್ಯಕ್ತಿಗಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಜನರ ಅಭ್ಯುದಯಕ್ಕಾಗಿ ಅವರು ತಕ್ಕ ಕ್ರಮಗಳನ್ನು ಕೈಗೊಳ್ಳುವಂತೆ ಅವರನ್ನು ಪ್ರೇರೇಪಿಸಿರಿ. ಈ ಪ್ರಾರ್ಥನೆಯನ್ನು ನಾವು ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್.
ಪವಿತ್ರಾತ್ಮರವರಿಗೂ ಸ್ತುತಿ ಜಯ ಮಂಗಳ ಸಮಪ್ರಭೆ ಗೌರವವು ಮಹಿಮೆಯು ಸಲ್ಲಲಿ. ಪ್ರಾರ್ಥಿಸೋಣ. ಕರ್ತರೇ, ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುಬೆಯ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮ ರಹಸ್ಯವನ್ನು ಆರಾಧಿಸಿ ಅದರಿಂದ ನಿಮ್ಮ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಪಿತದೇವರೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸಂತೈಸಿ ಕಷ್ಟವ ಎದುರಿಸಲು ಧೈರ್ಯವ ನೀಡಿರಿ. ನಿಮ್ಮ ಪ್ರೀತಿಯ ಪಡೆದ ನಾವು, ನಿಮ್ಮ ಪ್ರೀತಿಯ ಪಡೆದ ನಾವು ಸಂತಸದಿಂದಾಡುವೆವು. ಆರ್ವೆವು ಮಾತೆ, ಬೇಡ್ವೆವು ಮಾತೆ, ಆರೋಗ್ಯ ಮಾತೆ, ಆಶ್ರಯದಾತೆ, ಆರೋಗ್ಯ ಮಾತೆ, ಆಶ್ರಯದಾತೆ. ಪುತ್ರರೊಡಗೂಡಿ ಹರಸೆ ಮನುತಾಯಿ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.